ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಕರೆಕ್ಟ್ ಆಗಿ ಹೇಳಿದೀರಾ. ಅವ್ರಿಗೆ ತಡಿಯಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಶಕ್ತಿ ಯೋಜನೆ ಏನಿದೆ ಮಹಿಳೆಯರಿಗೆ ಫ್ರೀ ಬಸ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ. ನೀವು ದಿನಪತ್ರಿಕೆನಲ್ಲಿ ನೋಡ್ತಾ ಇದ್ದೀರಾ, ಹೆಣ್ಮಕ್ಳು ಎಷ್ಟು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಅದರಷ್ಟೇ ಪ್ರಮಾಣ ಗಂಡ್ಮಕ್ಳು ಮಾಡ್ತಾ ಇದ್ದಾರೆ, ಅದಕ್ಕಿಂತ ಜಾಸ್ತಿನೂ ಮಾಡ್ತಿದ್ದಾರೆ ಪ್ರಯಾಣ. ಸೊ ಅದು ಸಕ್ಸಸ್ಫುಲ್ ಆಗಿರೋದ್ರಿಂದ ಮತ್ತೆಲ್ಲಿ ಈ ಅನ್ನಭಾಗ್ಯ ಯೋಜನೆ ಏನು 2013-18ರಲ್ಲಿ ನಾವು ಸಕ್ಸಸ್ಫುಲ್ ಮಾಡಿದ್ರಲ್ಲ, ಇವತ್ತು ಜನ ಅದನ್ನ ನೆನ್ಸ್ಕೊಂತಿದ್ದಾರೆ. ಕೋವಿಡ್ ಟೈಮಲ್ಲಿ ಜನ ಅದೇ ಅನ್ನಭಾಗ್ಯದ ಅಕ್ಕಿನೇ ತಿಂದಿದ್ದು, ಅದು ಸಕ್ಸಸ್ ಆಗಿದೆ. ಸೊ ಇದು ಈ ಬಾರಿ ಸಕ್ಸಸ್ ಆಗ್ಬಿಡುತ್ತೆ ಅನ್ನೋ ಹೊಟ್ಟೆ ಹುರಿ ಇದು ಕುತಂತ್ರ. ಇದು ನರಿಗಳ ತರ ಯೋಚನೆ ಮಾಡ್ತಿದ್ದಾರೆ, ತಪ್ಪು ಮಾಡ್ತಿದ್ದಾರೆ. ಅವರು ಜನಕ್ಕೆ ವಿರೋಧ. ಆಲ್ರೆಡಿ ಬಿಜೆಪಿ ಸರ್ಕಾರ ಬೇಡ ಅಂತ ಹೇಳಿ ಜನ ಅವರ ವಿರುದ್ಧ ಮತ ಹಾಕಿದ್ದಾರೆ. ಮತ್ತೇನು ಅವ್ರು ಇದೇ ತರ ಮಾಡ್ತಾ ಹೋದ್ರೆ ನೆಲ ಕಚ್ಕೋತಾರೆ. ದಯವಿಟ್ಟು ಬಡವ್ರ ಪರ ನಿಂತ್ಕೊಳಕ್ ಹೇಳಿ. ಇಲ್ಲಿ ಪಕ್ಷ ಅನ್ನೋದು ಬೇಡ. ಯಾಕಂದ್ರೆ ತಿನ್ನೋ ಅನ್ನ ಇದು, ಹೊಟ್ಟೆ ತುಂಬಿಸೋದು ಇದು ಬಡವ್ರಿಗೆ. ಇದರಲ್ಲಿ ಪಕ್ಷ ಇದು ಇದ್ ಮಾಡಬೇಡ ಅಂತ ಹೇಳಿ, ಷಡ್ಯಂತ್ರ ಮಾಡಬೇಡ ಅಂತ ಹೇಳಿ ದಯವಿಟ್ಟು ಅವ್ರೇನಾದ್ರೂ ನಿಜವಾಗ್ಲೂ ಬಡವರ ಪರ ಆದ್ರೆ ಎಲ್ರು ಒಟ್ಟಿಗೆ ನಿಂತ್ಕೊಂಡು ನಮ್ಮ ಜೊತೆ ಬಂದು ನಿಂತ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಿ ದಯವಿಟ್ಟು ಅಕ್ಕಿ ಕೊಡಿ ಅಂತ ಕೇಳಬೇಕು. ಯಾಕಂದ್ರೆ ಅಲ್ಲಿ ಸ್ಟಾಕ್ ಇದೆ, ಸ್ಟಾಕ್ ಇಲ್ದಿರ ನಾವೇನ್ ಕೊಡಿ ಅಂತ ಹೇಳ್ತಿಲ್ಲ, ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಸೊ ದಯವಿಟ್ಟು ಅದನ್ನ ಮಾಡಕ್ ಹೇಳಿ.